ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಹೇಳಲಿಕ್ಕೆ ಬಂದಿರತಕ್ಕಂತಹ ವಿಷಯ ಮೈಸೂರು ಸ್ಯಾಂಡಲ್ ಸೋಪ್ನ ಇತಿಹಾಸದ ಬಗ್ಗೆ. ಏನಕ್ಕಪ್ಪ ಇದ್ರ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಕಳೆದ ಒಂದು ವಾರದಿಂದ ಏನಾಗ್ತಿದೆ ಇದ್ರ ಬಗ್ಗೆ ತುಂಬಾ ಚರ್ಚೆಗಳು ನಡೀತಿದೆ. ಅದೇನಕ್ಕೆ ಅಂತ ನಿಮಗೂ ಗೊತ್ತು. ಬಾಲಿವುಡ್ ಆ್ಯಕ್ಟ್ರೆಸ್ ಆಗಿರ್ತಕ್ಕಂತಹ ತಮನ್ನಾ ಭಾಟಿಯಾ ಅವರಿಗೆ ಈ ಒಂದು ಮೈಸೂರು ಸ್ಯಾಂಡಲ್ ಸೋಪ್ದು ಆಂಬಾಸಿಡರ್ ಆಗಿ ಬ್ರ್ಯಾಂಡ್ ಆಂಬಾಸಿಡರ್ ಆಗಿ ನೇಮಕ ಮಾಡಿದ್ದಾರೆ ಅಂತ ಹೇಳಿ ತುಂಬ ಚರ್ಚೆಗಳು ನಡೀತಿದೆ. ಆ ಒಂದು ಟೈಮಲ್ಲಿ ನಾನು ಈ ಒಂದು ಮೈಸೂರು ಸ್ಯಾಂಡಲ್ ಸೋಪ್ನ ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇಷ್ಟಪಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಹೇಳಿಕ್ಕೆ ಬಂದಿರತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಮೈಸೂರು ಸ್ಯಾಂಡಲ್ ಸೋಪ್ನ ಇತಿಹಾಸ ಯಾವ ರೀತಿ ಪ್ರಾರಂಭ ಆಗುತ್ತೆ ಅಂತ. ಓಕೆನಾ, ಇದ್ರ ಬಗ್ಗೆ ಈ ಅಂಶದ ಬಗ್ಗೆ ನಾವು ಗಮನ ಇಟ್ಟು ನೋಡಬೇಕು ಅಂತ ಹೇಳಿದ್ರೆ ಏನಪ್ಪ ಅದು ಅಂತ ಹೇಳಿದ್ರೆ 1916ರಲ್ಲಿ ಇದು ಒಂದು ಮೈಸೂರು ಸೋಪ್ನ ಇತಿಹಾಸ ಪ್ರಾರಂಭ ಆಗುತ್ತೆ 1916ನಲ್ಲಿ. ಅದರಲ್ಲಿ ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ಹಲವಾರು ರಫ್ತು ನಿರ್ಬಂಧಗಳಿಂದಾಗಿ ಮೈಸೂರು ಸರ್ಕಾರ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಒಂದು ಸ್ಯಾಂಡಲ್ವುಡ್ ಆಯಿಲ್ ಒಂದು ಸ್ಕೇರ್ಸನ್ನು ಎದುರಿಸ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಎಕ್ಸಸ್ಸನ್ನು ಹೆಚ್ಚುವರಿಯನ್ನು ಎದುರಿಸ್ತಿದ್ದಾಗ ಆ ಒಂದು ಸಂಪನ್ಮೂಲಗಳನ್ನು ಬಳಸ್ಕೊಂಡು ಇದರಿಂದ ಏನಾದರೂ ಒಂದು ತಯಾರು ಮಾಡಬೇಕು ಅಂತ ಅಂದ್ಕೊಂಡಿರುತ್ತೆ. ಯಾವಾಗ ಫಸ್ಟ್ ವರ್ಲ್ಡ್ ವಾರ್ ಆಗುತ್ತಲ್ಲ, ಆವಾಗ ಗಂಧದ ಎಣ್ಣೆ ಸ್ಯಾಂಡಲ್ವುಡ್ ಆಯಿಲು ಅತಿ ಹೆಚ್ಚು ಉತ್ಪನ್ನ ಆಗ್ತಿತ್ತು ಎಲ್ಲಿ, ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಗಂಧದ ಎಣ್ಣೆನ ಬಳಸ್ಕೊಂಡು ಏನಾದರೂ ಒಂದು ಪ್ರಾಡಕ್ಟನ್ನು ತಯಾರು ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ಳುತ್ತೆ ಆ ಒಂದು ಕರ್ನಾಟಕ ಸರ್ಕಾರ, ಮೈಸೂರು ಸರ್ಕಾರ. ಆ ಟೈಮಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ಅಪರೂಪದ ಸ್ಯಾಂಡಲ್ವುಡ್ ಆಯಿಲನ್ನು ಬಳಸ್ಕೊಂಡು ನಾವು ಅದರಿಂದ ಸೋಪನ್ನು ತಯಾರು ಮಾಡ್ಬೋದಲ್ವಾ ಅಂತ ಹೇಳಿ ಈ ಒಂದು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಆಗಿನ ಕಾಲದ ಒಬ್ಬರು ರಸಾಯನಶಾಸ್ತ್ರಜ್ಞರಿದ್ದರು, ಕೆಮಿಸ್ಟು. ಅವ್ರು ಯಾರಪ್ಪ ಅಂದರೆ ಎಸ್.ಜಿ. ಶಾಸ್ತ್ರಿ ಮತ್ತು ಆಗಿನ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಬ್ಬರು ಸೇರ್ಕೊಂಡು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈ ಒಂದು ಸ್ಯಾಂಡಲ್ವುಡ್ ಆಯಿಲನ್ನು ಬಳಸಿ ಒಂದು ಸೋಪನ್ನು ತಯಾರು ಮಾಡೋಣ ಅಂತ ಹೇಳಿ ಏನು ಮಾಡ್ತಾರೆ ಅವರು ಒಂದು ಸೋಪನ್ನು ತಯಾರು ಮಾಡೋಣ ಅಂತ ಅಂದ್ಕೊಳ್ತಾರೆ. ಹಾಗಾಗಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ಅಷ್ಟೊಂದು ಫ್ರಾಗ್ರೆನ್ಸ್, ಸುವಾಸನೆ ಭರಿತವಾದಂತಹ, ಪರಿಮಳ ಭರಿತವಾದಂತಹ ಸ್ಯಾಂಡಲ್ವುಡನ್ನು ಬಳಸ್ಕೊಂಡು ಸೋಪನ್ನು ತಯಾರು ಮಾಡತಕ್ಕಂಥ ಪ್ರಯೋಗಕ್ಕೆ ಕೈ ಹಾಕ್ತಾರೆ ಅವರಿಬ್ಬರು ಸೇರಿಕೊಂಡು. ಇದಾದ ನಂತರ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ಸ್ಯಾಂಡಲ್ವುಡ್ ಆಯಿಲ್ ಮತ್ತು ಇತರೆ ನ್ಯಾಚುರಲ್ ರಿಸೋರ್ಸ್ ಇತರೆ ನೈಸರ್ಗಿಕ ತೈಲಗಳನ್ನು ಬಳಸ್ಕೊಂಡು ಮೊದಲ ಸ್ಥಳೀಯ ಸೋಪು 1918ರಲ್ಲಿ ತಯಾರಾಗುತ್ತೆ. ಯಾವುದು 1918ರಲ್ಲಿ ಶ್ರೀಗಂಧದ ಎಣ್ಣೆ ಮತ್ತು ಇತರೆ ನೈಸರ್ಗಿಕ ತೈಲಗಳನ್ನು ಬಳಸ್ಕೊಂಡು ತಯಾರು ಮಾಡಿದಂತಹ ಮೊದಲನೇ ಒಂದು ಸ್ಥಳೀಯ ಸೋಪು 1918ರಲ್ಲಿ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಏನು ಮಾಡ್ತಾರೆ ಹೆಸರಿಟ್ಟು ಪರಿಚಯ ಮಾಡ್ತಾರೆ. ಆಗ ಕರ್ನಾಟಕ ಸೋಪ್ ಮತ್ತು ಡಿಟರ್ಜೆಂಟ್ ಲಿಮಿಟೆಡ್ KSDL ಅಂತ ಇತ್ತು. KSDL ಅಂತ ಕರಿತಾ ಇರ್ತಕ್ಕಂಥ ಕರ್ನಾಟಕ ಡಿಟರ್ಜೆಂಟ್ ಲಿಮಿಟೆಡ್ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಎಂಬ ಒಂದು ಕಂಪನಿಯನ್ನು ಈ ಒಂದು ಸೋಪ್ಗೋಸ್ಕರನೇ ಏನು ಮಾಡಲಿಕ್ಕಾಗುತ್ತೆ 1980ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಹಾಗಾಗಿ ಏನಾಯಿತು, ಆ ಒಂದು ಸೋಪು 1918ರಿಂದ ಏನಾಗ್ತಾ ಹೋಗುತ್ತೆ, ಪ್ರಾರಂಭ ಆಗುತ್ತೆ. ಅದು ಕರ್ನಾಟಕದ KSDL ಒಂದು ಕಂಪನಿಯ ಒಂದು ನೇತೃತ್ವದಲ್ಲಿ. ಹಾಗಾಗಿ ಈ ಒಂದು ಕಂಪ್ನಿನೂ ಕೂಡ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟು ಕಾಲಘಟ್ಟಗಳು ಏನೇನು ನಡೆಯುತ್ತಪ್ಪ ಅಂತ ಹೇಳಿದ್ರೆ ಸುಮಾರು 1916ರಲ್ಲಿ ಎಕ್ಸಾಕ್ಟ್ 1916ರಲ್ಲಿ ಈ ಒಂದು ಮೈಸೂರು ಸರ್ಕಾರ ಶ್ರೀಗಂಧದ ಎಣ್ಣೆಯನ್ನು ಹೊರತೆಗೆಯಲು ಮತ್ತು ರಫ್ತು ಮಾಡಲು ಈ ಒಂದು ಸರ್ಕಾರಿ ಶ್ರೀಗಂಧದ ಎಣ್ಣೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡುತ್ತೆ. ಇದು ಕೂಡ ಮೊದಲ ಮಹಾಯುದ್ಧದ ಸಮಯದಲ್ಲಿ ರಫ್ತು ನಿರ್ಬಂಧಗಳಿಂದಾಗಿ ಶ್ರೀಗಂಧದ ಮರ ಅದರ ಒಂದು ಉತ್ಪನ್ನವನ್ನು ಹೆಚ್ಚುವರಿಯಾಗಿ ಬಳಸ್ಕೊಳ್ತಕ್ಕಂತಹ ಅಗತ್ಯ ಎದುರಾಗುತ್ತೆ 1916ರಲ್ಲಿ. ನಂತರ 1918ರಲ್ಲಿ ನಿಮಗೆ ಗೊತ್ತು, ರಾಸಾಯನಿಕ ಶಾಸ್ತ್ರಜ್ಞ S.J. ಶಾಸ್ತ್ರಿ ಮತ್ತು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರು ಸೇರ್ಕೊಂಡು ಏನು ಮಾಡ್ತಾರೆ ಒಂದು ಸ್ಥಳೀಯ ನೈಸರ್ಗಿಕ ಪರಿಮಳ ಭರಿತವಾದಂತಹ ಮೈಸೂರು ಸ್ಯಾಂಡಲ್ ಸೋಪನ್ನು ತಯಾರು ಮಾಡುವಂತಹ ಪ್ರಯೋಗಕ್ಕೆ ಕೈ ಹಾಕ್ತಾರೆ. ಇದಾದ ನಂತರ ಇದರ ಉತ್ಪಾದನೆಯನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿ 1957ರಲ್ಲಿ ಈ ಒಂದು ಸೋಪಿನ ಉತ್ಪಾದನೆಯ ಕಾರ್ಖಾನೆಯನ್ನು ರಾಜಾಜಿನಗರ ಕೈಗಾರಿಕಾ ನಗರದಲ್ಲಿರ್ತಕ್ಕಂತಹ ಒಂದು ಸ್ಥಳಕ್ಕೆ ವರ್ಗಾವಣೆ ಮಾಡಲಾಗುತ್ತೆ. ಇದು ಬೆಂಗಳೂರಿನಲ್ಲಿರ್ತಕ್ಕಂತಹ ರಾಜಾಜಿನಗರದಲ್ಲಿರ್ತಕ್ಕಂಥ ಒಂದು ದೊಡ್ಡ ಕೈಗಾರಿಕಾ ಉಪನಗರದಲ್ಲಿರುವಂಥ ಒಂದು ಲಾರ್ಜ್ ಸ್ಪೇಷಿಯಸ್ ಪ್ಲೇಸ್ಗೆ
ಕಳಿಸ್ಕೊಡ್ಲಾಗುತ್ತೆ. ಅದಾದ ನಂತರ 1980 ನಿಮಗೆ ಗೊತ್ತು, ಸರ್ಕಾರಿ ಶ್ರೀಗಂಧದ ಎಣ್ಣೆ ಕಾರ್ಖಾನೆಯನ್ನು ಸಾರ್ವಜನಿಕ ವಲಯದ ಉದ್ಯಮವಾಗಿ ಮತ್ತು ಕರ್ನಾಟಕ ಸೋಪ್ ಮತ್ತು ಡಿಟರ್ಜೆಂಟ್ ಲಿಮಿಟೆಡ್ ಎಂದು ಮರುನಾಮಕರಣ ಮಾಡಿ ಅದನ್ನು ಸರ್ಕಾರಿ ಶ್ರೀಗಂಧದ ಎಣ್ಣೆ ಕಾರ್ಖಾನೆಯನ್ನು 1980ರಲ್ಲಿ KSDL ಎಂದು ಮರುನಾಮಕರಣ ಮಾಡಿ ರೀನೇಮ್ ಮಾಡಿ ಏನು ಮಾಡ್ತಾರೆ, ಈ ಒಂದು ಕಂಪನಿಯಾಗೆ ಮಾಲೀಕತ್ವಕ್ಕೆ ಏನು ಮಾಡ್ತಾರೆ, ಅದರ ಒಂದು ಉತ್ಪಾದನೆಯನ್ನು ಕೊಡ್ತಾರೆ. ಓಕೆನಾ. ಇದಾಗಿತ್ತು ಮೈಸೂರು ಸ್ಯಾಂಡಲ್ ಸೋಪ್ನ ಇತಿಹಾಸ. ಇದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಒಂದು ಈ ಚಾನಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.